ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ಕೇಸುಗಳು ಮತ್ತೆ ಮುಂದುವರೆದಿದೆ. ಹೊಸ ವರ್ಷದಲ್ಲೂ ಕೂಡ ಬಾಣಂತಿಯರ ಸಾವಿನ ಪ್ರಕರಣಗಳು ವರದಿಯಾಗ್ತಾನೆ ಇದೆ. ರಾಯಚೂರಿನ ರಿಮ್ಸ್ನಲ್ಲಿ ಮತ್ತೊಬ್ಬ ಬಾಣಂತಿ ಮೃತಪಟ್ಟಿದ್ದಾರೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಮತ್ತು ಮಗು ಮೃತಪಟ್ಟಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಡಿಸೆಂಬರ್ 25ರಂದು ಶಿವಲಿಂಗಮ್ಮಗೆ ಹೆರಿಗೆಯಾಗಿತ್ತು. 5 ದಿನಗಳ ಕಾಲ ಅವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ಕೊಡಲಾಗಿತ್ತು. ಆದರೆ ಇವತ್ತು ಬೆಳಗ್ಗೆ 5 ಗಂಟೆಗೆ ಬಾಣಂತಿ ಮತ್ತು ಮಗು ಮೃತಪಟ್ಟಿದೆ. ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ವೈದ್ಯರ ವಿರುದ್ಧ ನಿರ್ಲಕ್ಷ್ಯದ ಆರೋಪವನ್ನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ ಆ ಮೂಲಕ 11ಕ್ಕೆ ಏರಿಕೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಫೋನ್ ಸಂಪರ್ಕದಲ್ಲಿ. ಶ್ರೀಕಾಂತ್, ಈಗ ವೈದ್ಯರ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಮಾಡೋದಕ್ಕೆ ಏನ್ ಕಾರಣ, ಏನ್ ಹೇಳ್ತಾರೆ ಕುಟುಂಬಸ್ಥರು? ರಕ್ಷಿತ್, ಕಳೆದ 70 ದಿನಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿ 11 ಬಾಣಂತಿಯರು ಸಾವನ್ನಪ್ಪಿರೋದು ಬಹಳ ದುರಂತದ ವಿಷಯ. ಈ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮಸೀದಾಪುರ ಅನ್ನುವಂತ ಒಂದು ಗ್ರಾಮದ ಶಿವಲಿಂಗಮ್ಮ ಅನ್ನುವಂತ 21 ವರ್ಷದ ಬಾಣಂತಿ ಏನು ರಾಯಚೂರಿನ ರಿಮ್ಸ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡಿತಾ ಇರ್ತಾಳೆ. ಏನು ಅಡ್ಮಿಟ್ ಆಗಿರ್ತಾಳೆ. 27ನೇ ತಾರೀಕು ಇದೆ 27ನೇ ತಾರೀಕು ಡೆಲಿವರಿ ಆಗ್ತದೆ. ಆದ 3-4 ದಿನಗಳ ತರುವ ಐಸಿಯುನಲ್ಲಿ ಇರ್ತಾರೆ. ಐಸಿಯುನಲ್ಲಿ ಇದ್ದಾಗ್ಲೂ ಸಹ ಬಾಣಂತಿಗೆ ತೀವ್ರ ರಕ್ತಸ್ರಾವ, ಹೈ BP ಮತ್ತೆ ಅವಾಗ ಫಿಕ್ಸ್ ಬರ್ತಾ ಇರ್ತದೆ. ಈ ರೀತಿಯಾಗಿ ಸಮಸ್ಯೆಗಳು ಆರೋಗ್ಯದಲ್ಲಿ ಹೆಚ್ಚು ಕಾಣಿಸ್ತಾ ಇರ್ತದೆ. ಇದು ಪರಿಣಾಮವಾಗಿ ಏನು ಇವತ್ತು ಬೆಳಿಗ್ಗೆ ಮೃತರಾಗ್ತಾಳೆ. ಏನು ಈಕೆಗೆ ಹೆರಿಗೆ ಆಗಿರುತ್ತಲ್ಲ ಮಗುನು ಸಹ ಸಾವನ್ನಪ್ಪಿರುವುದು ಮತ್ತೊಂದು ದುರಂತದ ವಿಷಯ. ಏನು ರಾಯಚೂರು ಜಿಲ್ಲೆಯಾದ್ಯಂತ ಈ 11 ಬಾಣಂತಿಯರ ಸರಣಿ ಸಾವು ಆಗ್ತಾ ಇದ್ರು ಸಹ ರಾಯಚೂರಿನ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಆರೋಗ್ಯ ಸುಧಾರಣೆ ಮಾಡುವಂತ ನಿಟ್ಟಿನಲ್ಲಿ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಅನ್ನೋದನ್ನು ಸಹ ಬೇಸರದ ವಿಷಯ. ಕುಟುಂಬಸ್ಥರು ಸಹ ಸಾಕಷ್ಟು ಆತಂಕದಲ್ಲಿದ್ದಾರೆ. ತಾಯಿ ಮತ್ತು ಮಗು ಇಬ್ಬರನ್ನು ಕಳೆದುಕೊಂಡು ಸಾಕಷ್ಟು ಆತಂಕದಲ್ಲಿದ್ದಾರೆ. ರಾಯಚೂರಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವಿರುದ್ಧವಾಗಿಯೂ ಸಹ ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದನೇ ಈ ಒಂದು ಸಾವು ಸಂಭವಿಸಿರೋದು. ಈ ಒಂದು ಕಂಟಿನ್ಯೂ ಬ್ಲೀಡಿಂಗ್ ಏನಾಗ್ತಾ ಇತ್ತು, ಆ ಒಂದು ರಕ್ತಸ್ರಾವ ಅದನ್ನ ನಿಲ್ಲಿಸೋಕಾಗಿಲ್ಲ. ಮತ್ತೆ ಪದೇ ಹೈ BP ಇರ್ತಾ ಇತ್ತು. ಮತ್ತೆ ಬೆಳಿಗ್ಗೆವರೆಗೂ ಕಂಟಿನ್ಯೂಸ್ ಆಗಿ ಅವರಿಗೆ ಬ್ಲಡ್ ಕೊಟ್ಟಿದ್ದಾರೆ. ರಕ್ತವನ್ನ ಬಾಟಲ್ ಮೂಲಕ ಅವರಿಗೆ ರಕ್ತ ಕೊಟ್ಟಿದ್ರು ಸಹ ಈ ಕಡೆ ಒಂದ್ ಕಡೆ ಬ್ಲಡ್ ಫ್ಲೋ ಜಾಸ್ತಿ ಆಗ್ತಾ ಇತ್ತು, ಇನ್ನೊಂದ್ ಕಡೆ ಬ್ಲಡ್ ನೀಡ್ತಾ ಇದ್ರು ಸಹ ಈ ನಿಯಂತ್ರಣ ಮಾಡೋಕೆ ವೈದ್ಯರ ಕಡೆಯಿಂದ ಆಗಿಲ್ಲ. ಸೊ ಹಾಗಾಗಿ ಇವತ್ತಿನ ಬೆಳಗಿನ ಜಾವ 4 ಗಂಟೆಗೆ ಶಿವಲಿಂಗಮ್ಮ ಅನ್ನುವಂತ ಒಬ್ಬ ಬಾಣಂತಿ ಮೃತರಾಗಿರೋದು. ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆನೂ ಸಹ ಸಾಕಷ್ಟು ಈ ಬಗ್ಗೆ ಕಾರ್ಯ ಪ್ರವೃತ್ತರಾಗಬೇಕಾಗಿದೆ. ವೈದ್ಯರಿಗೂ ಸಹ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಬೇಕಾಗಿದೆ. ಇನ್ನೊಂದೇನಂತಂದ್ರೆ ವೈದ್ಯರು ಈ ಬಗ್ಗೆ ನ್ಯೂಸ್ ಪರ್ಸನ್ ಸಹ ವೈದ್ಯರಿಗೆ ಕೇಳ್ತೇವೆ ಯಾಕೆ ಈ ತರ ಆಗುತ್ತೆ ಅಂತಂದ್ರು. ಅವ್ರು ಹೇಳುವಂತದ್ದು ಏನು ಅಂದ್ರೆ ಲೇಟ್ ಆಗಿ ತಡವಾಗಿ ಅವರು ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರ್ತಾರೆ. ಆವಾಗ 90% ಎಲ್ಲ ಮುಗಿದೋಗಿರುತ್ತೆ. ಕೇವಲ 10% ಉಳಿದಾಗ ಮಾತ್ರ ನಾವು ನಮ್ಮ ಪ್ರಯತ್ನವನ್ನ ಮಾಡ್ತೇವೆ. ಈ ಒಂದು ಮಹಿಳೆಯ ಪರಿಸ್ಥಿತಿನೂ ಅದೇ ರೀತಿಯಾಗಿ ಆಗಿರೋದು. ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಅನ್ನುವಂಥದ್ದು ಈಕೆಯಲ್ಲಿ ಕಾಣಿಸಿಗಿದೆ. ಏನೋ ಬಹು ಅಂಗಾಂಗ ವೈಫಲ್ಯದಿಂದ ಈ ಒಂದು ಮಹಿಳೆ ಮೃತಪಟ್ಟಿದ್ದಾಳೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾ ಇದ್ದಾರೆ. ಹಾಗೇನೆ ರಕ್ತಸ್ರಾವನು ಸಹ ಕಂಟ್ರೋಲ್ ಆಗಿಲ್ಲ ಅನ್ನುವಂಥದ್ದು. ಒಟ್ಟಾರೆಯಾಗಿ ಮಹಿಳೆ ಮತ್ತು ಮಗುವನ್ನ ಕಳೆದುಕೊಂಡ ಕುಟುಂಬಸ್ಥರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಆರೋಗ್ಯ ಕುಟುಂಬ ಕಲ್ಯಾಣ ವಿರುದ್ಧನೂ ಸಹ ಇವರು ಆರೋಪವನ್ನು ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಶ್ರೀಕಾಂತ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.